ರಾಜ ಮಹಾರಾಜರ ಟೈಮ್ ಒಳಗ ಅವ್ರ ಯಾವ ಲೆವೆಲ್ ಸ್ಟ್ರಾಂಗ್ ಯಾವ ಲೆವೆಲ್ ಮಸ್ಕುಲಿನ್ ಇದ್ರಂದ್ರ ಅವ್ರ ಎರಡೆರಡು ದಿನ ಹಂಗ ಕುದುರೆ ಮ್ಯಾಗ ಕುದುರೆ ಸವಾರಿ ಏನ್ ಊಟ ಇಲ್ಲ ಏನಿಲ್ಲ ಬೇಟೆ ಆಡಾಕದು ಹೋದ್ರಂದ್ರ ಒಂದೊಂದ್ ದಿವ್ಸ ಕೂಳ ಇಲ್ಲ ಅಂದ್ರ ಹಂಗ ಇರ್ತಿದ್ರಂತವ್ರ ಆ ಲೆವೆಲ್ ಲೈಕ್ ಒಂದು ಆ ಸಾರ್ಡ್ 25 ಕಿಲೋ ನಡದ್ಮ್ಯಾಗ ಇಲ್ಲಿ ಇಟ್ಕೊಂತಿದ್ರಲ್ಲ ಅದ 25 ಕಿಲೋ ಇತ್ತಂತ. ಈಗಿನ್ ನೋಡಿದ್ರಿ ಬೆಂಗಳೂರದಾಗ ಇದ್ರೆ ನಮ್ ಹುಡುಗರು ನಮ್ ದೋಸ್ತರ 20 ಲೀಟರ್ ನೀರಿನ ಕ್ಯಾನ್ ತರಾಕ ಅದಕ್ ಅರ್ಧ ತಾಸ್ ಡಿಸ್ಕಷನ್. ಬೈ ನಿನ್ನೆ ನಾ ತಗೊಂಡ್ ಬಂದಿದ್ದೆ, ಇವತ್ತು ನೀ ತಗೊಂಡ್ ಬಾ, ನನ್ ಕಡೆ ಆಗಂಗಿಲ್ಪ, ಯಾರು ಮಾಡಕ್ ಸಾಧ್ಯ ಆಗಲ್ಲ. ಆ ಲೆವೆಲ್ ಬರೀ 20 ಲೀಟರ್ ಕ್ಯಾನ್ ತರಕ್ ಈ ಲೆವೆಲ್ ತಗೊಂಡ್ ಹೋಗೋದೈತಿ. ಅದಕ್ಕೆ ಏನ್ ಇವ್ರ ಏನ್ ತಲೆ ಮೇಲೆ ಇಟ್ಕೊಂಡ್ ತರಂಗಿಲ್ಲ, ಸ್ಕೂಟಿ ಮ್ಯಾಗ ಹೋಗೋದೈತಿ. ಆ ಸ್ಕೂಟಿ ಮ್ಯಾಗ ಮುಂದ್ ಇಡಾಕ್ ಜಾಗಾನು ಇರ್ತೈತಿ. ಇಲ್ಲ ಸ್ಕೂಟಿ ಅದಕ್ ಮತ್ ಇನ್ನೊಬ್ಬ ಬೇಕು, ಹಿಂದ್ ಕುಂದ್ರಾಕ್ ಒಬ್ಬ ಬೇಕ. ಆಮೇಲೆ ಈಗ ಅದ್ ಇನ್ನೊಂದು ಹೊಸದೊಂದು ಬಂದೈತಿ. ಅದು ಹೋಗಿ ಸ್ಕೂಟಿ ಮ್ಯಾಗ ತರೋದು ಬಿಡ್ರಿ, ಅದು ಹೆಂಗಾರ ತರ್ಬೋದು. ಅದು ಇನ್ನೊಂದ್ ಮತ್ತೆ ಫೋನ್ ಹಚ್ಚಿ ಹೇಳಿದ್ರ ಅವ್ರು ನೀರಿನವ್ರಿಗೆ 40 ರೂಪಾಯಿ ಕೊಟ್ರೆ ಸಾಕು, 15 ರೂಮಿಗೆ ತಂದು ಕೊಡಿ ಸರ್, ಇಲ್ಲಿ ಪ್ಲೀಸ್ ಒಂದ್ ಸ್ವಲ್ಪ ತಂದು ಕೊಡ್ತೀರಾ ಸರ್ ಅಂತ ತಂದು ಕೊಟ್ಟು ಹೋಗ್ತಾವ್ 40 ರೂಪಾಯಿ ತಗೊಂಡು. ಯಾರು ಏನ್ ಹೇಳ್ತೀರಿ ಇವಾಗ ಯಾವ ಲೆವೆಲ್ ಲೇಜಿನೆಸ್ ಅಂದ್ರ ಆ ಪಿಜ್ಜಾ ಎಲ್ಲ ಅಲ್ಲೇ ಮ್ಯಾಕ್ ಕೂತ್ ಆರ್ಡರ್ ಮಾಡೋದು ಎಲ್ಲ ಬರ್ತದೆ ಬೆಂಗ್ಳೂರ್ದಾಗ. ಒಂದ್ ಸ್ಯಾಲ್ರಿ ಎಷ್ಟ್ ಇರುತ್ತೆ ಗೊತ್ತಿಲ್ಲ, ವಾಟ್ ಎಲ್ಲ ಆನ್ಲೈನ್ ಆರ್ಡರ್ ಹಾಕ್ಬಿಡೋದು. ಪಿಜ್ಜಾ, ಬರ್ಗರ್, ಅವ್ ಇವು ಫ್ರೆಂಚ್ ಫ್ರೈಸ್, ಪೆರಿ ಪೆರಿ ಎಲ್ಲ ಬರ್ತಾವ. ಹಾಕುದು ಆರ್ಡರ್ ಹಾಕುದು, ವೇಟ್ ಮಾಡ್ಕೊಂಡ್ ಕುಂತ ಬಿಡೋದು. ಆಮೇಲೆ ಅಟ್ಲೀಸ್ಟ್ ಆರ್ಡರ್ ಬಂದ ಮ್ಯಾಗ ಆ ಕೆಳಗ್ ಇಳಿದು ಸ್ಟೆಪ್ಸ್ ಕೆಳಗ್ ಇಳಿದ್ರೆ ಹೋಗಿ ತಗೊಂಬರ್ಬೇಕು. ಇಲ್ಲ ಅವಂಗ ಫೋನ್ದಾಗ ಹೇಳೋದು, ಸರ್ ಒಂದ್ ಚೂರ್ ಮೇಲೆ ಬರಕಾಗತ್ತ ಸರ್, ಬೇಜಾರ್ ಮಾಡ್ಕೋಬೇಡಿ, ಒಂದ್ ಸ್ವಲ್ಪ ನಡಿಯಕ್ ಆಗಲ್ಲ ಸುಳ್ಳು ಹೇಳೋದಂಗ. ಬರೀ ಇಂತದೆಯ ಅವ್ ಪಾಪ ಅಲ್ಲಿಂದ ಗಾಡಿ ಹೊಡ್ಕೊಂಡ್ ಬಂದ್ ಅವ್ ಮತ್ ಮ್ಯಾಗ ಬಂದ್ ಪೆರಿ ಕೊಟ್ಟು ಥ್ಯಾಂಕ್ಸ್ ಸರ್, ತುಂಬಾ ಥ್ಯಾಂಕ್ಸ್ ಸರ್ ಅಂತ ಹೇಳಿ ಈ ಲೆವೆಲ್ ಡಿಪ್ರೆಷನ್ ಬರೋದಲ್ಲೂ. ನೀ 5 ನಿಮಿಷ ಎದ್ ವಾಕ್, ಏನ್ ಬಾಡಿ ಮೂವ್ಮೆಂಟ್ ಇಲ್ಲ, ಬಾಡಿ ಏನ್ ಹೋಗ್ಬೇಕಾ, ಎದ್ದು ಹೋಗ್ಬಿಡುದು ವಾಕಿಂಗ್ ರನ್ನಿಂಗ್ ಏನ್ ಬೇಕು ಮನ್ಸ್ ಬತ್ತ, ನಾ ಬೆಳಿಗ್ಗೆ ಹೋಗ್ಬೇಕ. ಈಗ ಹಂಗಲ್ಲ, ಫಸ್ಟ್ ಮೆಂಟಲಿ ಪ್ರಿಪೇರ್ ಆಗ್ಬೇಕು. ಮೆಂಟಲಿ ಪ್ರಿಪೇರ್ ಅದೇ, ಆಮೇಲೆ ಮ್ಯಾನಿಫೆಸ್ಟ್ ಮಾಡ್ಬೇಕು ಅದನ್ನ. ಮ್ಯಾನಿಫೆಸ್ಟ್ ಆಗೋಣ, ಆಮೇಲೆ ರೆಡಿ ಆಗಿ, ಆಮೇಲೆ ಅಲಾರಾಮ್ ಇಟ್ಟು ಎದ್ದು ಹೋಗೋರು. ಆಮೇಲೆ ಹಂಗೂ ಡೈರೆಕ್ಟ್ ಹೋಗಂಗಿಲ್ಲ, ಫಸ್ಟ್ ಮ್ಯಾನಿಫೆಸ್ಟ್ ಮಾಡಿರ್ತಿಲ್ಲ ಅದನ್ನ. ಫಸ್ಟ್ ಮೈಂಡ್ ಮೆಂಟಲ್ ಪ್ರಿಪೇರ್, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್, ಆಲ್ ಈಸ್ ವೆಲ್ ಅನ್ನೋದು. ಇದೆಲ್ಲ ಎಲ್ಲಿಂದ್ರು ಇದೇ ನಮ್ಗೇನ್ ಗೊತ್ತಿರ್ಲಿಲ್ಪ, ಇದೇನ್ ಹೊಸಾವ್ ಏನೇನ್ ಬಂದಿದಾವ್ ಟರ್ಮ್ಸ್. ಆಮೇಲೆ ಅದು ಫುಲ್ ಏನ್ ಒಂದ್ ದಿವ್ಸ ವಾಕಿಂಗ್ ಹೋಗಿ ಬಂದಿದ್ ಫುಲ್ ಸೆಲೆಬ್ರೇಷನ್ ಅದ. ಯಾವ ಲೆವೆಲ್ಗೆ ನಾವ್ ಮೊನ್ನೆ ಏನಾಯ್ತು ಗೊತ್ತಾ, ನಾವೆಲ್ಲರೂ ಸೇರಿ ವಾಕ್ ಹೋಗಿದ್ವಿ, ಏನ್ ಸಖತ್ ಬಾಡಿ ಎಲ್ಲಾ ರೆಜ್ಯೂನೇಟ್ ಆಯ್ತು. ಈ ಕಡೆ ಎಲ್ಲ ಫುಲ್ ಸರ್ವಿಸಿಂಗ್ ಆಯ್ತು. ಅಲ್ಲಿ ಏನ್ ಇಂಗ್ಲಿಷ್ ವರ್ಡ್ ಒಂದ್ 4 ಹೇಳಿದ್ರ ಬಾಡಿ ಏನ್ ಫರಕ್ ಬೀಳಂಗಿಲ್ಲ. ಓಡ್ಬೇಕು, ಪ್ರಾಪರ್ಲಿ ವರ್ಕೌಟ್ ಮಾಡ್ಬೇಕು, ಅವಾಗ ಬಾಡಿ ಪಕ್ಕ ಕ್ಲೆನ್ಸ್ ಹಾಕೈತಿ, ಏನೋ ಒಂದ್ ಸ್ವಲ್ಪ ಹೆಲ್ದಿ ಆಗ್ತೈತಿ. ಅದು ಅದನ್ನ ಬಿಟ್ಟು ಅದ್ ಹಂಗಾಯ್ತು ಹಿಂಗಾಯ್ತು, ಒಂದ್ ಸ್ವಲ್ಪ ಓಡ್ ಬಂದ್ಬಿಟ್ಟು ಒಂದ್ ಪೈನಾಪಲ್ ಜ್ಯೂಸ್ ಕುಡ್ದೆ ಹೇಳ್ತೀನಿ, ಬಾಡಿ ಫುಲ್ ರೀಬೌಂಡ್ ಆಗ್ಬಿಟ್ಟು ಏನು ಆಗಂಗಿಲ್ಲ, ಎಲ್ಲ ಫುಲ್ ಠಾರ್ ತುಂಬಿರ್ತೈತ ಅವ್ನು. ಈ ಟೈಪ್ ಮಾಡಿ ಒಂದ್ ಆಮೇಲೆ ಹೋಗ್ತಾ ಏನಾಯ್ತು ಗೊತ್ತಾ, ಅರ್ಧ ಕೆಜಿ ಪಾನಿಪುರಿ ತಿಂದ. ವರ್ಷದಾಗ ಒಂದ್ ದಿನ ರನ್ನಿಂಗ್ ಹೋದ್ರ ಆಕೇತಿನ, ಡೈಲಿ ಹೋಗ್ಬೇಕು. ಈ ಟೈಪ್ ಲೇಜಿನೆಸ್ ಮತ್ ಅವ್ನ ಡಿಪ್ರೆಷನ್, ಆಂಗ್ಸೈಟಿ, ಟ್ರಾಮಾ, ಏನೇನ್ PCOD, ಏನು PTSD, ಪೋಸ್ಟ್ ಟ್ರಾಮ್ಯಾಟಿಕ್ ಸ್ಟ್ರೆಸ್ ಡಿಸಾರ್ಡರ್ ಅಂತ ನಾವು ಇದನ್ನ ಭಯಪಟ್ಟು ಮಾಡಾಕನ ಡಿಪ್ರೆಷನ್ ಹೋಗ್ಬೇಕು. ಇದು 4 ಹೊಡೆದ್ ಮೀನಿಂಗ್ ತಿಳ್ಕೊಳಕನ ಯಾವ ಡಿಪ್ರೆಷನ್ಗೆ ಹೋಗ್ಬಿಡ್ಬೇಕು. ಮೋಟಿವೇಶನ್ ಕೊಡ್ತೀನಿ. ಈ ಟೈಪ್ ನೀವು ನನ್ನ ಡಿಪ್ರೆಷನ್ ಹಾಕೋಂಗಾದ್ರಲ್ಲೋ ಆಗಂಗಿಲ್ಲ, ನಾ ಹೋಗ್ತೀನಿ ಮತ್